ಇವತ್ತು ಬೆಳಗ್ಗೆ ಒಂದು ನಾನು ಆಪಲ್ ತಿಂದ್ಬಿಟ್ಟು ಬಂದೆ. ದೋಸ್ ದ ಡೇಸ್ ಎಲ್ಲರೂ ಹೇಳ್ತಾ ಇದ್ರು ಆಪಲ್ ದ ಡೇ ಕೀಪ್ ದ ಡಾಕ್ಟರ್ಸ್ ಅವೇ ಅಂತ ಹೇಳ್ತಾ ಇದ್ರು. ಇವಾಗ ಹಂಗಿಲ್ಲ. ಹೋಗಿ ಅಂಗಡಿಗೆ ಹೋಗಿ ಒಂದು ಆಪಲ್ ತಗೊಳ್ತಾ ಇದ್ದೀರಾ, ಓ ಏನಪ್ಪಾ ಅದು ಮಿನಮಿನ ಅಂತಿದೆ, ಏನು ವ್ಯಾಕ್ಸ್ ಕೋಟಿಂಗ್ ಇದೆ ಅಂದ್ರೆ, ಓ ಸಾರ್ ಬೇಕಂದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ, ಈಗ ವ್ಯಾಕ್ಸ್ ಕೋಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಈಗ ಆಪಲ್ ನೀವು ಬೆಳಗ್ಗೆ ತಿಂದದ ಆಪಲ್ ನಿಮಗೆ ಮಧ್ಯಾಹ್ನ ಅಲರ್ಜಿ ಆಗಬಹುದು. ವಾಟ್ ವಿ ಯೂಸ್ ಟು ಕಾಲ್ ಪದಾರ್ಥ, ಯಾವುದೋ ಒಂದು ಪದಾರ್ಥ. ಸೊ ಪಾನಿಪುರಿ ತಿಂದೆ, ಪಾನಿಪುರಿ ನಿಮಗೆ ಅಲರ್ಜಿ ಆಗದೆ ಇರಬೇಕೋ. ನೆನ್ನೆ ತಂಗತಿಗೆ ಒಳ್ಳೆ ಚೆನ್ನಾಗಾಯ್ತು, ಮನಸ್ಸೆಲ್ಲ ಖುಷಿ ಆಗ್ತಾ ಇತ್ತು. ಸೇವಾಪುರಿ ತಿಂದೆ, ಪಾನಿಪುರಿ ತಿಂದೆ, ಇಲ್ಲಾಂದ್ರೆ ಒಂದು ಇದೆಲ್ಲ ಹೇಳ್ತಾರೆ ಎಲ್ಲ ತಗೊಂಡೆ, ಏನು ತೊಂದರೆ ಆಗಿಲ್ಲ. ಸ್ವಲ್ಪ ದಿವಸ ಆಯ್ತು, ವಾಟ್ ವಿ ಸೇಮ್ ಸಬ್ಸ್ಟೆನ್ಸ್ ಇವಾಗ ನಾನು ತಿಂತಾ ಇರುವಾಗ ನನಗೆ ಅಲರ್ಜಿ ಆಗ್ತಾ ಇದೆ. ಅಲರ್ಜಿ ಆಗ್ತಾ ಅಂದ್ರೆ ಏನಾಗ್ಬೋದು, ಹೊಟ್ಟೆ ಉಬ್ಬರ ಆಗ್ಬೋದು. ಇಲ್ಲಾಂದ್ರೆ ಈಗ ಸೀಸನ್ ನಲ್ಲಿ ಹೇಳಿದ ಆಲ್ ಆಫ್ ಟೆಂಪರೇಚರ್ ಕಮ್ಮಿ ಬಂದ್ಬಿಟ್ಟಿದ್ರೆ ದೆನ್ ವಿ ಯೂಸ್ ಟು ಕಾಲ್, ಓ ಇದು ಫ್ಲೂ ಇರ್ಬೋದಪ್ಪ, ವೈರಸ್ ಇರ್ಬೋದಪ್ಪ, ಯಾವುದಂತ ಹೇಳಕ್ಕಾಗಲ್ಲ, ಇದು ಕೊರೋನಾ ಇರ್ಬೋದಾ, ಬೇರೇನು ಇರ್ಬೋದು ಅಂತ ಏನು ಕಂಡುಹಿಡಿಯಕ್ಕಾಗಲ್ಲ. ಇಲ್ಲ ನಮ್ಮ ರಕ್ತ ಪರೀಕ್ಷೆ ಮಾಡಲ್ಲ, ಇಲ್ಲ ಲ್ಯಾಬ್ಗೆ ಹೋಗಲ್ಲ, ಇಷ್ಟೊಂದೆಲ್ಲ ನಾವು ಹೇಳ್ತಾ ಇರ್ತೀವಿ. ಇದು ನಾವು ಹೇಳಿದ್ನಲ್ಲ, ಹೋಮಿಯೋಪತಿ ಪ್ರಕಾರ ಏನ್ ಬರ್ತಂದ್ರೆ ಮ್ಯಾಸಮ್ ಪೊಲ್ಯೂಷನ್ ಫಸ್ಟ್ ಲೆವೆಲ್ ನಲ್ಲಿ ಬರ್ತಾ ಇದೆ.